ಕಾಲದಲ್ಲಿ ಪಕ್ಷಿಗಳ ಕಲ್ಲಂಗಡಿ ಹಣ್ಣಿನ ಸ್ವಿಮ್ಮಿಂಗ್ ಪೂಲ್. ಟೋನಿ ಪಕ್ಷಿ ತನ್ನ ಮಗಳಾದ ಬುಜ್ಜಿ ಪಕ್ಷಿ ಜೊತೆ ಸೇರಿ ಜೀವನವನ್ನು ನಡೆಸ್ತಾ ಇದ್ಲು. ಬೇಸಿಗೆ ಕಾಲದಲ್ಲಿ ಬುಜ್ಜಿ ಪಕ್ಷಿ ತನ್ನ ಸ್ನೇಹಿತರಾದ ಚಿನ್ನು ಮತ್ತು ಬನ್ನು ಪಕ್ಷಿಯ ಜೊತೆ ಯಾವುದಾದರೂ ತಂಪು ಪ್ರದೇಶಕ್ಕೆ ಹೋಗಿ ಆಟ ಆಡ್ಬೇಕು ಅಂತ ಯೋಚನೆ ಮಾಡಿತ್ತು. ಬುಜ್ಜಿ ಅದೇ ವಿಷಯವನ್ನು ತನ್ನ ಸ್ನೇಹಿತರ ಜೊತೆ ಹೇಳಿತು. ಅರೆ ಬನ್ನು, ನಾವು ಎಷ್ಟೋ ಕಷ್ಟಪಟ್ಟು 1 ವರ್ಷ ಶಾಲೆಗೆ ಹೋಗಿ ಓದಿದ್ದೀವಿ. ಇವಾಗ ನಮಗೆ ರಜೆ ಕೊಟ್ಟಿದ್ದಾರೆ. ಈ ರಜೆಯಲ್ಲಾದ್ರೂ ನಾವು ಎಲ್ಲಾದ್ರೂ ತಂಪಾದ ಹೊರಗಿನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಆಟ ಆಡ್ಬೇಕು. ಹೌದು ಬುಜ್ಜಿ, ನೀನ್ ಹೇಳೋದು ಕೂಡ ನಿಜಾನೇ. ನಾವು ಇಷ್ಟು ದಿನ ಕಷ್ಟಪಟ್ಟು ಓದಿ ಓದಿ ಸುಸ್ತಾಗಿದ್ದೀವಿ. ಇವಾಗ ಆಟ ಆಡ್ಬೇಕು. ಆದ್ರೆ ನಮ್ಮ ಮನೇಲಿರೋರು ಒಪ್ಕೋತಾರಾ? ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಬೇಕು. ಹೀಗೆ ಬುಜ್ಜಿ ಪಕ್ಷಿ, ಬನ್ನು ಪಕ್ಷಿ ಚಿನ್ನುಕಾಗೆ ತನ್ನ ತಂದೆ ತಾಯಿಯನ್ನು ಒಪ್ಪಿಸ್ಬೇಕು ಅಂತ ಮನೆಗೆ ಹೋದ್ರು. ಅರೆ ಏನ್ ಬುಜ್ಜಿ, ಅಡಿಗೆ ಮನೆ ತನಕ ಬಂದಿದೀಯಾ? ನಾನ್ ಕರೆದ್ರೂ ನೀನ್ ಬರಲ್ಲ, ಇವಾಗ ಹೇಗೆ ಬಂದಿದೀಯಾ? ಅಮ್ಮ, ನಾನೇನಾದ್ರೂ ಕೆಲಸ ಮಾಡ್ಬೇಕಾ? ಪಾಪ ನೀನು ತುಂಬಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೀಯಾ. ಹೇಳು, ನಾನೇನ್ ಕೆಲಸ ಮಾಡ್ಬೇಕು? ಹಾ, ನೀನು ಕೆಲಸ ಮಾಡ್ತೀಯಾ? ಬುಜ್ಜಿ ನಿಜ ಹೇಳು, ನಿನಗೆ ಏನ್ ಬೇಕು? ಅಮ್ಮ, ಅದು ನಾನು ನನ್ನ ಗೆಳೆಯರ ಜೊತೆ ಸೇರಿ ಒಂದು ದಟ್ಟವಾದ ಅರಣ್ಯಕ್ಕೆ ಹೋಗಿ ಆಟ ಆಡ್ಬೇಕು ಅಂತ ಯೋಚನೆ ಮಾಡ್ದೆ. ನಾವೆಲ್ಲರೂ ಅಲ್ಲಿಗೆ ಹೋಗಿ ಅಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಕೂಡ ತಿಂದು ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟು. ಸರಿ, ಇಷ್ಟು ದೂರ ಆಸೆ ಪಟ್ಟಿದ್ದೀರಾ, ಹೋಗಿ ಬನ್ನಿ. ಆದ್ರೆ ಸಂಜೆ 6 ಗಂಟೆ ಆಗುವಷ್ಟರಲ್ಲಿ ಮನೆಗೆ ಬರ್ಬೇಕು, ಸರಿಯಾ? ಆಯ್ತಮ್ಮ. ಮತ್ತೊಂದು ಕಡೆ ಬನ್ನು ಪಕ್ಷಿ ಚೋಟು ಪಕ್ಷಿಯ ಜೊತೆ ಹೊರಗಡೆ ಹೋಗಲು ಅನುಮತಿಯನ್ನು ಕೇಳ್ತಾ ಇತ್ತು. ಚೋಟು ಪಕ್ಷಿ ಕೂಡ ಅದಕ್ಕೆ ಒಪ್ಪಿಕೊಂಡಿತ್ತು. ಚಿಚ್ಚು ಕಾಗೆ ಕೂಡ ಬನ್ನು ಕಾಗೆಗೆ ಅನುಮತಿಯನ್ನು ಕೊಟ್ಟಿತು. ಮರುದಿನ ಬುಜ್ಜಿ ಪಕ್ಷಿ, ಚಿನ್ನು ಗಿಳಿ, ಬನ್ನು ಕಾಗೆ ಮೂವರು ಅರಣ್ಯ ಪ್ರದೇಶಕ್ಕೆ ಹೋದ್ರು. ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ. ನಮ್ಮಮ್ಮ ನನ್ನ ಕಾಡಿಗೆ ಕಳಿಸ್ತಾರೆ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ. ಹೌದು, ಇವರೆಲ್ಲ ಒಪ್ಕೊಂಡ್ರಲ್ವಾ, ನನಗೆ ಅದೇ ಸಾಕು. ಹೌದು, ನಾನು ನಮ್ಮೆಲ್ಲರಿಗೋಸ್ಕರ ವಿಧ ವಿಧವಾದ ಮಿಠಾಯಿ ತಂದಿದ್ದೀನಿ. ನಾವು ಇನ್ನು ಸ್ವಲ್ಪ ಒಳಗೆ ಹೋದ್ಮೇಲೆ ಕೂತು ತಿನ್ನೋಣ. ಹೀಗೆ ಮೂವರು ಸೇರಿ ಕಾಡಿನ ಒಳಗೆ ಹೋದ್ರು. ಅವರಿಗೆ ಕಾಡು ತುಂಬಾನೇ ಇಷ್ಟವಾಗಿತ್ತು. ಇಲ್ಲಿ ಎಷ್ಟು ಚೆನ್ನಾಗಿದೆ. ಈ ರೀತಿ ವಾತಾವರಣ ನಮ್ಮ ಊರಲ್ಲಿ ಮಾತ್ರ ಎಲ್ಲೂ ಸಿಗೋದಿಲ್ಲ. ಹೌದು ಹೌದು, ಬನ್ನಿ ನಾವು ಕಣ್ಣ ಮುಚ್ಚಿ ಆಡೋಣ. ಹೀಗೆ ಮಕ್ಕಳೆಲ್ಲ ಸೇರಿ ಕಣ್ಣ ಮುಚ್ಚಿ ಆಟ ಆಡ್ತಾ ಇದ್ರು. ಬುಜ್ಜಿ ಪಕ್ಷಿ ಒಂದು ಮರದ ಹಿಂದೆ ಹೋಗಿ ಅವಿತು ಕುಳಿತಿತು. ಆ ಮರದ ಹಿಂದೆ ಒಂದು ಕಲ್ಲಂಗಡಿಯ ಹಣ್ಣಿನ ತೋಟವಿತ್ತು. ಬುಜ್ಜಿ ಆ ತೋಟದಲ್ಲಿರುವ ಕಲ್ಲಂಗಡಿ ಹಣ್ಣನ್ನು ನೋಡಿ ಆಶ್ಚರ್ಯಪಟ್ಲು. ಬುಜ್ಜಿ, ನೀನು ಸಿಕ್ಕಾಕೊಂಡೆ. ಇಲ್ಲಿ ಬನ್ನಿ ಬನ್ನಿ, ಇಲ್ಲಿ ನೋಡಿ ಈ ಕಲ್ಲಂಗಡಿ ಹಣ್ಣು ಹೇಗಿದೆ ಅಂತ. ಇದು ನಿಜವಾಗ್ಲೂ ಕಾಡು. ಇಲ್ಲಿ ಹೇಗೆ ಇಷ್ಟು ಸುಂದರವಾದ ಹಣ್ಣುಗಳು ಇರುತ್ತೆ? ಹೌದು, ಅಡವಿಯಲ್ಲಿ ಯಾರು ಇರಲ್ಲ ತಾನೆ, ಮತ್ಯಾರು ಇಲ್ಲಿ ಹಣ್ಣನ್ನು ಬೆಳೆಸೋದು? ಸರಿ, ಹಾಗಾದ್ರೆ ಒಂದು ಹಣ್ಣನ್ನು ಕೊಯ್ದು ತಿಂದು ನೋಡೋಣ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಬುಜ್ಜಿ ಪಕ್ಷಿ ತನ್ನ ಕೈಯಿಂದ ಒಂದು ಕಲ್ಲಂಗಡಿ ಹಣ್ಣನ್ನು ತೆಗೆಯಿತು. ತಕ್ಷಣ ಆ ಹಣ್ಣು ಕಣ್ಣು ತೆರೆದು ನೋಡಿತು. ಬುಜ್ಜಿ ತಕ್ಷಣ ಆ ಹಣ್ಣನ್ನು ನೋಡಿ ಆಶ್ಚರ್ಯಪಟ್ಟು ಆ ಹಣ್ಣನ್ನು ತೆಗೆದು ಭಯದಿಂದ ಅಲ್ಲೇ ಬಿಸಾಕಿ ದೂರದಲ್ಲಿರುವ ಚಿನ್ನು ಹಿಂದೆ ಹೋಗಿ ನಿಂತ್ಲು. ಅರೆ, ಕೈಯಲ್ಲಿ ತೆಗೆದ ನಂತರ ಭದ್ರವಾಗಿ ಹಿಡ್ಕೋಬೇಕು. ಯಾಕೆ ಕೆಳಗೆ ಬಿಸಾಕಿದ್ದು? ಅದು ಹೇಗೆ ಸಾಧ್ಯ? ನೀವು ಹೇಗೆ ಮಾತಾಡ್ತಿದ್ದೀರಾ? ನಿಮಗೆ ಮಾತಾಡಕ್ಕಾಗುತ್ತಾ? ನಾನು ಮಾಯದ ಕಲ್ಲಂಗಡಿ ಹಣ್ಣು. ಹೌದು, ನನ್ನ ಯಾಕೆ ನೀವು ಕುಯ್ದಿದ್ದು? ಇವಾಗ ನಾನು ಏನ್ ಮಾಡೋದು? ಬನ್ನು, ಚಿನ್ನು, ನನಗಿವಾಗ ತುಂಬಾ
ಮನೆಗೆ ಹೋಯಿತು. ಚಿನ್ನು ಮತ್ತು ಬನ್ನು ಪಕ್ಷಿ ಕೂಡ ಅವರವರ ಮನೆಗೆ ಹೋದ್ರು. ಅರೆ, ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ, ಇವಾಗ ಮಧ್ಯಾಹ್ನ ಕೂಡ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟೆ. ಅಮ್ಮ, ಹೊರಗಡೆ ಬಿಸಿಲಲ್ಲಿ ಆಟ ಆಡ್ಬಾರ್ದಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಹೀಗೆ ಬುಜ್ಜಿ ಪಕ್ಷಿ ಆ ರಾತ್ರಿ ಇಡೀ ಮಾಯಾ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಯೋಚನೆ ಮಾಡ್ತಿತ್ತು. ಹೀಗೆ ಆ ದಿನ ಕಳೆಯಿತು. ಬುಜ್ಜಿ ಮತ್ತು ಟೋನಿ ಒಂದು ಬೆಡ್ಡಿನಲ್ಲಿ ನಿದ್ರೆ ಮಾಡ್ತಿದ್ರು. ಬುಜ್ಜಿಗೆ ಏನೋ ಶಬ್ದ ಕೇಳಿಸಿತು. ಅರೆ, ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಬೆಡ್ ಅಡಿಯಲ್ಲಿ ಏನೋ ಇದೆ ಅನ್ಸುತ್ತೆ. ಹಾಗೆ ಹೇಳಿ ಬುಜ್ಜಿ ಪಕ್ಷಿ ಆ ಮಂಚದ ಕೆಳಗೆ ನೋಡಿದಾಗ ಅಲ್ಲಿ ಆ ಹಣ್ಣು ಇತ್ತು. ಅರೆ, ಏನು, ನಿಂಗೆ ನಿದ್ರೆ ಬರ್ತಾ ಇಲ್ವಾ? ಹೀಗೆ ಜೋರಾಗಿ ಕರೆಯಿತು. ಟೋನಿ ಪಕ್ಷಿ ನಿದ್ರೆಯಿಂದ ಎದ್ದು, ಏನ್ ಬುಜ್ಜಿ, ಯಾಕೆ ಹೀಗೆ ಕಿರ್ಚಿದೆ, ಏನಾಯ್ತು? ಏನೋ ದೆವ್ವದ ಶಬ್ದ ಕೇಳ್ತಾ ಇದೆ ಅಮ್ಮ. ಅದಕ್ಕೆ ಹೇಳೋದು ಆ ಕಾಡಿಗೆಲ್ಲ ಹೋಗ್ಬೇಡ ಅಂತ. ಇನ್ಮುಂದೆ ಮರ್ಯಾದೆಯಿಂದ ಮನೇಲಿರು. ಹಾಗೆ ಹೇಳಿ ಟೋನಿ ಪಕ್ಷಿ ನಿದ್ರೆಯನ್ನು ಮಾಡಿತು. ಬುಜ್ಜಿ ಪಕ್ಷಿ ಮಾತ್ರ ಆ ಹಣ್ಣನ್ನು ತೆಗೆದುಕೊಂಡು ಬೇರೆ ರೂಮಿಗೆ ಬಂತು. ಏ ಬುಜ್ಜಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಷ್ಟೇ. ಬುಜ್ಜಿ ಪಕ್ಷಿ ಕೂಡ ಕಲ್ಲಂಗಡಿ ಹಣ್ಣಿನ ಜೊತೆ ಸ್ನೇಹವನ್ನು ಮಾಡಿತು. ಈ ಬನ್ನು, ಚಿನ್ನು, ನಾವು ಅನ್ಕೊಂಡ ಹಾಗೆ ಈ ಹಣ್ಣು ಕೆಟ್ಟವಳಲ್ಲ, ತುಂಬಾ ಒಳ್ಳೆಯವಳು. ಇವಳು ಇವತ್ತಿಂದ ನಮ್ ಜೊತೆ ಸೇರಿ ಆಟ ಆಡ್ತಾಳಂತೆ. ಹೌದು ಸ್ನೇಹಿತರೆ, ನಾನು ನಿಮಗೆ ತುಂಬಾ ಸಹಾಯವನ್ನು ಮಾಡ್ತೀನಿ. ನನ್ನ ಕೂಡ ನಿಮ್ಮ ಜೊತೆ ಆಟ ಆಡಲು ಸೇರಿಸಿಕೊಳ್ಳಿ. ಹೀಗೆ ಮಕ್ಕಳೆಲ್ಲ ಮಾಯಾ ಕಲ್ಲಂಗಡಿ ಹಣ್ಣಿನ ಜೊತೆ ಸೇರಿ ಆಟ ಆಡಿದ್ರು. ಹೀಗೆ ಒಂದು ದಿನ ಬುಜ್ಜಿ, ಚಿನ್ನು, ಬನ್ನು ಮೂವರು ಸೇರಿ ಕಲ್ಲಂಗಡಿ ಹಣ್ಣಿನ ಜೊತೆ ಕ್ರಿಕೆಟ್ ಅನ್ನು ಆಟ ಆಡ್ತಿದ್ರು. ಆ ಬಾಲ್ ಹೋಗಿ ಮಿಮ್ಮಿಕಾಗೆಯ ಮನೆಗೆ ಬಿತ್ತು. ಮಕ್ಕಳೆಲ್ಲ ಬಾಲಿಗೋಸ್ಕರ ಮಿಮ್ಮಿಕಾಗೆಯ ಮನೆಗೆ ಹೋದ್ರು. ಅಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಿದ್ರು. ಈ ಸ್ವಿಮ್ಮಿಂಗ್ ಪೂಲ್ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ, ಒಂದ್ಸಲ ನಾವು ಇದ್ರಲ್ಲಿ ಆಟ ಆಡೋಣ ಬನ್ನಿ. ಹೀಗೆ ಮಕ್ಕಳೆಲ್ಲ ಸೇರಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದ್ರು. ಕಲ್ಲಂಗಡಿ ಹಣ್ಣು ಅವರನ್ನು ದೂರದಿಂದ ನೋಡ್ತಾ ಇತ್ತು. ಆಗ ಒಳಗಿನಿಂದ ಮಿಮ್ಮಿಕಾಗೆ ಬಂದು ಹೀಗೆ ಹೇಳಿತು, ಏ, ಎಷ್ಟು ಧೈರ್ಯ ಇದ್ರೆ ನನ್ ಮನೆಯೊಳಗೆ ಬರ್ತೀರಾ? ನನ್ನ ಅನುಮತಿ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತೀರಾ? ನಿಮ್ಮಂತವರು ನಮ್ಮ ಮನೆ ಹತ್ರ ಕೂಡ ಬರಬಾರ್ದು. ನೀವೆಲ್ಲ ಹಣ ಇಲ್ಲದೆ ಇರೋರು, ನೀವೆಲ್ಲ ನಮ್ಮ ಗೇಟ್ ಹತ್ರ ನಿಲ್ಬೇಕು. ಹೀಗೆ ಶ್ರೀಮಂತರಾದ ಮಿಮ್ಮಿಕಾಗೆ ಮಕ್ಕಳನ್ನು ಬೈದಾಗ ಮಕ್ಕಳು ಪಾಪ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ್ರು. ಏನಾಯ್ತು ಅಂತ ನೀವು ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ನೀನು ನೋಡ್ದೆ ತಾನೆ ಆ ಮಿಮ್ಮಿಕಾಗಿ ನಮ್ಮನ್ನು ಎಷ್ಟು ಅವಮಾನ ಮಾಡ್ತು ಅಂತ. ನನಗೆ ಎಷ್ಟೋ ದಿನದಿಂದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು ಅಂತಿತ್ತು, ಆದ್ರೆ ಏನ್ ಮಾಡೋದು, ನನಗೆ ಯಾವಾಗ್ಲೂ ಅವಕಾಶ ಸಿಗದೇ ಇಲ್ಲ. ನನಗೂ ಕೂಡ ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು, ಆದ್ರೆ ನಮ್ಮಂತ ಬಡವರಿಗೆ ಅದಕ್ಕೆ ಅವಕಾಶನೇ ಇಲ್ಲ. ಹೀಗೆ ಚಿನ್ನುಕಾಗೆ, ಬನ್ನು ಪಕ್ಷಿ, ಬುಜ್ಜಿ ಪಕ್ಷಿ ಮೂವರು ಚಿಂತೆ ಮಾಡ್ತಿದ್ರು. ಹೀಗೆ ಮಾಯ ಕಲ್ಲಂಗಡಿ ಹಣ್ಣು ಒಂದೇ ಸಾರಿಗೆ ದೊಡ್ಡದಾಗಿ ಬದಲಾಯಿತು. ಹಾಗೇನೆ ಕಲ್ಲಂಗಡಿ ಹಣ್ಣು 2 ಭಾಗವಾಗಿ ಆಯಿತು. ಹಾಗೆ ಕಲ್ಲಂಗಡಿ ಹಣ್ಣಲ್ಲಿ ಹಣ್ಣುಗಳೆಲ್ಲ ಹೋಗಿ ನೀರು ತುಂಬಿತ್ತು. ಹೀಗೆ ಹಣ್ಣು ಒಂದೇ ಸಲಕ್ಕೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗಿ ಬದಲಾಯಿತು. ನಿಮಗೋಸ್ಕರ ಒಂದಲ್ಲ 2 ಸ್ವಿಮ್ಮಿಂಗ್ ಪೂಲ್ ಅನ್ನು ತಯಾರಿಸಿದ್ದೀನಿ, ಬನ್ನಿ ಆಟ ಆಡಿ. ಹೀಗೆ ಮಾಯ ಹಣ್ಣು ಹೇಳಿದ ತಕ್ಷಣ ಚಿನ್ನುಕಾಗೆ, ಬನ್ನು ಪಕ್ಷಿ, ಬುಜ್ಜಿ ಪಕ್ಷಿ ಸಂತೋಷದಿಂದ ಆಟ ಆಡಿದ್ರು. ಈ ಕಡೆ ಮಕ್ಕಳನ್ನು ಹುಡುಕಿಕೊಂಡು ತಾಯಿಯಂದಿರು ಕೂಡ ಬಂದ್ರು. ಇಲ್ಲಿ ನೋಡಿ, ಮಾಯಾ ಕಲ್ಲಂಗಡಿ ಹಣ್ಣಿನ ಸ್ವಿಮ್ಮಿಂಗ್ ಪೂಲ್. ಬನ್ನಿ, ನೀವು ಕೂಡ ಏನೋ ಪ್ರಶ್ನೆಯನ್ನು ಮಾಡದೆ ಇದರಲ್ಲಿ ನಮ್ ಜೊತೆ ಬಂದು ಆಟ ಆಡಿ, ಬಂದು ಸ್ವಿಮ್ಮಿಂಗ್ ಮಾಡಿ. ನಿಮಗೋಸ್ಕರ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ರೆಡಿ ಆಗಿದೆ. ಹೀಗೆ ತಾಯಿಯಂದಿರು ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ